ನಮಸ್ಕಾರಗಳು ಎಲ್ಲರಿಗೂ. ಪ್ರಿಯ ವಿದ್ಯಾರ್ಥಿಗಳೇ, ಕಳೆದ ಕಾಲಾವಧಿಯಲ್ಲಿ ನಾವು ಎಚ್.ಎಸ್. ವೆಂಕಟೇಶ ಮೂರ್ತಿಯವರು ಬರೆದಂತಹ ಬಿಲ್ಲ ಹಬ್ಬ ನಾಟಕದ ಕೆಲವಿಷ್ಟು ಅಂಶಗಳನ್ನು ನೋಡಿದ್ದೀವಿ. ಕಂಸ, ಸೈನಿಕ, ದುರ್ವಿಧ ಈ ಮೂರು ಪಾತ್ರಧಾರಿಗಳ ಬಗ್ಗೆ ನಡೀತಾ ಇರ್ತಕ್ಕಂಥ ಚಿಕ್ಕ ಪುಟ್ಟ ಸಂಭಾಷಣೆಗಳನ್ನ ಅಧ್ಯಯನ ಮಾಡಿದ್ದೀವಿ. ಕಂಸ ಮಂತ್ರಿಗೆ ಒಂದು ಕೆಲಸವನ್ನ ವಹಿಸಿಕೊಟ್ಟಿದ್ದ. ಹೇಗಾದ್ರೂ ಮಾಡಿ ಕೃಷ್ಣನನ್ನ ಸಾಯಿಸ್ಬೇಕು, ಆತರ ವ್ಯವಸ್ಥೆ ಮಾಡ್ರಿ. ಕೃಷ್ಣ ಒಳಗಡೆ ಬರುತ್ತಿದ್ದಂತೆ ಮೇಲಿಂದ ಏನಾದ್ರೂ ತಲೆ ಮೇಲೆ ಬಿದ್ದು ಆತ ಸತ್ತೋಗ್ಬೇಕು ಅಂತ ವ್ಯವಸ್ಥೆ ಮಾಡ್ರಿ ಅನ್ನುವಂಥ ವ್ಯವಸ್ಥೆಯ ಜವಾಬ್ದಾರಿಯನ್ನ ಮಂತ್ರಿಗೆ ವಹಿಸಿಕೊಟ್ಟಿದ್ದ. ಆ ಮಂತ್ರಿ ಶೈಲಿಕ, ದುರ್ವಿಧ ಅಂತಕ್ಕಂಥ ಇಬ್ಬರು ವ್ಯಕ್ತಿಗಳನ್ನ ಕರೆದು ಅವರಿಗೆ ಆ ಏರ್ಪಾಟಿನ ವ್ಯವಸ್ಥೆಯನ್ನು ಒಪ್ಪಿಸಿದ್ದ. ಕಂಸನ ಕರೆಯ ಮೇರೆಗೆ ಮಂತ್ರಿ ಶೈಲಿಕ, ದುರ್ವಿಧ ಅವರಿಬ್ಬರನ್ನ ಕರೀತಾನೆ. ಕರೆದು ಕಂಸನ ಹತ್ರ ಕರ್ಕೊಂಡು ಬರ್ತಾನ. ಕಂಸ ಕೇಳ್ತಾನ, ಒಡೆ ನಾನು ಹೇಳಿದಂತ ಏರ್ಪಾಡನ್ನೆಲ್ಲ ಮಾಡಿದಿರೇನಪ್ಪ ಅಂತ ಕೇಳ್ತಾನ. ಶೈಲಿಕ, ದುರ್ವಿಧ ಕಂಸನ ಕೈ ಮುಟ್ಟಿ ಕಣ್ಣಿಗೊತ್ಕೊಂಡು ನಮಸ್ಕಾರ ಒಡೆಯ ಅಂತ ಹೇಳ್ತಾ ಏರ್ಪಾಡನ್ನೆಲ್ಲ ಮಾಡಿದೀವಿ ಅನ್ನುವಂತ ಮಾತನ್ನ ಹೇಳ್ತಾನೆ. ಶೈಲಿಕ ಹೇಳ್ತಾನ, ಇದು ನಿಮ್ ಕೈಯಲ್ಲ, ಕಾಲಲ್ಲ, ಇದು ನಿಮ್ಮ ಕೈಯಲ್ಲ, ನಿಮ್ಮ ಕಾಲು ಅಂತ ತಿಳ್ಕೊಳ್ಳಿ ಅಂತ ಕೈ ಮುಟ್ಟಿ ನಮಸ್ಕಾರ ಮಾಡ್ತಾನೆ. ದುರ್ವಿಧ ಕೂಡ ಹೇಳ್ತಾನೆ, ಇದು ನಿಮ್ಮ ಕಾಲಲ್ಲ, ನಿಮ್ಮ ಎಕಡ ಅಂತ ತಿಳ್ಕೊಳ್ರಿ ಅಂತ ಮತ್ತ ಆತನ ಕೈ ಮುಟ್ಟಿ ನಮಸ್ಕಾರ ಮಾಡ್ತಾನೆ. ಇಬ್ರು ಈ ರೀತಿಯಾಗಿರುವಂತಹ ಮಾತಿನ ಚಕಮಕಿಯಲ್ಲಿ ತೊಡಗಿದ್ರು. ಕಂಸ ಹೇಳ್ತಾನ, ನಗ್ತಾ ಹೇಳ್ತಾನ, ಮಕ್ಕಳೇ, ಏನಲ್ಲ, ಒಬ್ರು ಕೈ ಅಂತೀರಿ, ಒಬ್ರು ಕಾಲ್ ಅಂತೀರಿ, ಒಬ್ರು ಎಕಡ ಅಂತೀರಿ. ಇದು ಕೈನಲ್ಲ, ಕಾಲನಲ್ಲ, ಎಕಡನಲ್ಲ, ಇದು ನನ್ನ ಯಮಪಾಶ. ನಿಮ್ಮ ಕುತ್ತಿಗೆಗೆ ನೇಣಿನ ಕುಣಿಕೆಯನ್ನ ಹಾಕಿ ನಿಮ್ಮನ್ನ ಯಮಪುರಿಗೆ ಅಟ್ಟುವಂತಹ ಯಮಪಾಶ ಇದು. ಕೈ ಅನ್ಬಾಡ್ರಿ, ಕಾಲ್ ಅನ್ಬಾಡ್ರಿ, ಎಕಡನು ಅನ್ಬಾಡ್ರಿ, ಯಮಪಾಶ ಇದು, ತಿಳ್ಕೊಡ್ರಿ. ನಾ ಹೇಳಿದಂತ ಏರ್ಪಾಟೆಲ್ಲ ಆಗಿದೆಯಾ ಅಂತ ಗದರಿಸ್ತಾನ. ಶೈಲಿಕ ಉಗುಳ್ನುಕ್ಕೊಂದು ಹೇಳ್ತಾನ, ಆಗಿದೆ ಒಡೆಯ, ಸಾಹೇಬ್ರು ಬಂದು ಖುದ್ದು ಪರಾಮರಿಸಿದ್ದಾರೆ ಅಂತ ಹೇಳ್ತಾನೆ. ಖುದ್ದು ಅವರೇ ಸ್ವತಃ ಪರಾಮರಿಸಿದ್ದಾರೆ, ಗಮನಿಸಿದ್ದಾರೆ. ಸಾಹೇಬ್ರು ಬಂದಿದ್ರು ಒಡೆಯ, ಅವರೇ ಬಂದು ಅವರೇ ಸ್ವತಃ ನೋಡ್ಕೊಂಡು ಬಂದಿದಾರ ನಾವು ಮಾಡಿದಂತ ವ್ಯವಸ್ಥೆಯನ್ನ ಅಂತ ಹೇಳ್ದ. ಮಂತ್ರಿ ಹೇಳ್ತಾನೆ, ಹೌದು ಒಡೆಯ, ಕ್ರೀಡಾಂಗಣಕ್ಕೆ ಇರೋದು ಒಂದೇ ಹೆಬ್ಬಾಗಿಲು, ಬಾಗಿಲವಾಡದ ಕಮಾನಿಗೆ ಕಿರುಗತ್ತಿ ಅಲಂಕಾರ, ಬಾಗಿಲವಾಡದ ಕಮಾನಿನ ಮೇಲೆ ಗಾಜಿನ ರಾಜಗೋಪುರ, ಅದೇನಾದ್ರೂ ತಲೆ ಮೇಲೆ ಬಿತ್ತು ಅಂದ್ರೆ ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ ಅಂತ ರಾಗ ಹೇಳಿದ್ದಾರೆ ಮಂತ್ರಿ ತಾನು ಮಾಡಿದಂತ ಏರ್ಪಾಟನ್ನ ಒಡೆಯನಿಗೆ, ಕಂಸನಿಗೆ ವಿಸ್ತರಿಸಿ ಹೇಳ್ತಾನ, ಹೌದು ಒಡೆಯ, ಎಲ್ಲ ವ್ಯವಸ್ಥೆನೂ ಆಗಿದೆ. ಕ್ರೀಡಾಂಗಣಕ್ಕೆ ಇರುವಂತದ್ದು ಒಂದೇ ಒಂದು ಹೆಬ್ಬಾಗಿಲಿದು. ಆ ಹೆಬ್ಬಾಗಿಲ ಮೇಲೆ ಏನ್ ವ್ಯವಸ್ಥೆ ಮಾಡಿದ್ದಾರೆ ನೋಡ್ರಿ. ಹೇಳ್ತಾನ, ಬಾಗಿಲವಾಡದ ಕಮಾನಿಗೆ ಕಿರುಗತ್ತಿಯಿಂದ ಅಲಂಕಾರ ಮಾಡಿದ್ರು. ಹಾಗೆ ಆ ಬಾಗಿಲವಾಡದ ಕಮಾನಿನ ಮೇಲೆ ಒಂದು ಗಾಜಿನಿಂದ ತಯಾರು ಮಾಡಿದಂತ ರಾಜಗೋಪುರವನ್ನು ಇಟ್ಟಿದ್ರು. ಆ ರಾಜಗೋಪುರ ಏನಾದ್ರೂ ತಲೆ ಮೇಲೆ ಕೆಳಗೆ ಬರುತ್ತಿರುವವರ ತಲೆ ಮೇಲೆ ಬಿತ್ತು ಅಂದ್ರೆ ಶ್ರೀಮದ್ ರಮಾರಮಣ ಗೋವಿಂದ 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 ಅಂತೇಳಿ ಯಮನ ಪಾದ ಸೇರ್ತಾರೆ. ಈ ತರನಾದಂತ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತ ಹೇಳ್ತಾನೆ. ಏನು ವ್ಯವಸ್ಥೆ ಮಾಡಿದ್ದಪ್ಪ ಮಂತ್ರಿ? ಕ್ರೀಡಾಂಗಣಕ್ಕೆ ಒಂದೇ ಬಾಗಿಲಿತ್ತು, ಬಾಗಿಲವಾಡದ ಕಮಾನಿಗೆ ಕಿರುಗತ್ತಿಯಿಂದ ಅಲಂಕಾರ ಮಾಡಿದ್ರು. ಬಾಗಿಲವಾಡದ ಕಮಾನಿನ ಮೇಲೆ ಗಾಜಿನ ರಾಜಗೋಪುರವನ್ನು ಇಟ್ಟಿದ್ರು. ಆ ರಾಜಗೋಪುರ ಕೆಳಗೆ ಬರುತ್ತಿರುವವರ ತಲೆ ಮೇಲೆ ಬಿದ್ರೆ ಅವರು ಸತ್ತೇ ಹೋಗ್ಬೇಕಾಗಿತ್ತು ಅಂತ ಒಂದು ವ್ಯವಸ್ಥೆಯನ್ನ ಮಾಡಿದ್ರು. ಕಂಸ ಹೇಳ್ದ, ಆದ್ರೆ ಅದು ತಲೆ ಮೇಲೆ ಬೀಳ್ಬೇಕಲ್ವಾ? ತಲೆ ಮೇಲೆ ಬೀಳ್ಬೇಕಲ್ಲ, ನೀವೇನೋ ವ್ಯವಸ್ಥೆ ಮಾಡಿದ್ರಿ, ಕಿರುಗತ್ತಿ ಅಲಂಕಾರ ಮಾಡಿದ್ರಿ, ಗಾಜಿನ ರಾಜಗೋಪುರ ಇಟ್ಟಿದ್ರಿ, ಅದ್ರ ಮೇಲೆಯಿಂದ ಕೆಳಗೆ ಬರುತ್ತಿರುವವರ ಅಥವಾ ಅದು ಕೆಳಗೆ ಬೀಳ್ಬೇಕಲ್ಲ. ಶೈಲಿಕ ಹೇಳ್ತಾನೆ, ಬೀಳುತ್ತೆ, ಇಡೀ ರಚನೆ ಒಂದು ಸಣ್ಣ ಕೀಲಿನ ಮೇಲೆ ನಿಂತಿರ್ತದೆ. ಆ ಕೀಲು ಎಳೆದು ಬಿಟ್ರೆ ಮುಗೀತು. ಶೈಲಿಕ ವ್ಯವಸ್ಥೆ
ಬೀಳ್ತದೆ ಮಹಾರಾಜ, ತಳಗೆ ಬರುತ್ತಿರೋ ತಲೆ ಮೇಲೆ ಬಿದ್ದೇ ಬೀಳ್ತದೆ. ಯಾಕಂದ್ರೆ ಆ ಇಡೀ ರಚನೆಯನ್ನ ಒಂದು ಒಂದು ಸಣ್ಣ ಕೀಲಿನ ಮೇಲೆ ನಿಲ್ಲುತ್ತಿರುವ ಹಾಗೆ ನಾವು ವ್ಯವಸ್ಥೆ ಮಾಡಿದ್ದೀವಿ. ಆ ಕೀಲನ್ನ ನಾವು ಎಳೆದು ಬಿಟ್ರೆ ಸಾಕು, ಮುಗಿದ ಕತೆ, ಅದು ಕೆಳಗೆ ಬಿದ್ದೇ ಬಿಡುತ್ತದ ಅಂತ ವಿವರಿಸಿ ಹೇಳಿದ. ಕಂಸ ಹೇಳ್ತಾನೆ, ಅಬ್ಬಾ ಒಳ್ಳೆ ರಾಕ್ಷಸ ಕಂಡ್ರಿ ನೀವು, ಏನ್ ಬುದ್ಧಿ ಏನ್ ಕತೆ, ಆ ಪಿಳ್ಳಂಗೋವಿ ಕೃಷ್ಣ ಅದೇ ಬಾಗ್ಲಲ್ಲಿ ತಾನೇ ಬರ್ಬೇಕು ಹೇಳಿದ ಕಂಸ ಮಹಾರಾಜ. ಬಾಬಾ 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 ಬಾಬಾ, ಏನು ಒಳ್ಳೆ ರಾಕ್ಷಸನ ಮಕ್ಕಳ್ರಿ ನೀವು, ಒಳ್ಳೆ ಬುದ್ಧಿ ಐತೆ ನಿಮ್ಗೆ. ಆದ್ರೆ ಅದೆಲ್ಲ ಸರಿ, ಪಿಳ್ಳಂಗೋವಿ ಕೃಷ್ಣ ಕೂಡ ಅದೇ ಬಾಗಿಲಲ್ಲಿ ತಾನೇ ಬರ್ತಾನೆ, ಬೇರೆ ಬಾಗಿಲು ಇಲ್ಲಲ್ಲ, ಅದೇ ಬಾಗಿಲಲ್ಲಿ ಬರ್ಬೇಕು ತಾನೆ. ಮಂತ್ರಿ ಹೇಳ್ತಾನೆ, ಬೇರೆ ದಾರಿನ ಇಲ್ಲ ಅಂತೀನಿ ಆಯ್ತಾ ಮಂತ್ರಿ. ಕಂಸ ಮಹಾರಾಜರೇ, ಆ ಹೆಬ್ಬಾಗಿಲೊಂದನ್ನು ಬಿಟ್ರೆ ಕ್ರೀಡಾಂಗಣದ ಒಳಗೆ ಬರ್ಲಿಕ್ಕೆ ಬೇರೆ ದಾರಿ ಇಲ್ವೇ ಇಲ್ಲ, ಅಲ್ಲೇ ಬರ್ಬೇಕಾತ. ಕಂಸ, ಅಂತೀರಿ ನನ್ ತಲೆ ತಿಂತೀರಿ, ನಿಮಗೆ ತಲೆ ಇದೆ ಏನ್ರೆ, ಸುಮ್ನೆ ಇನ್ನೊಂದು ಬಾಗಿಲು ಇಡಿ. ಕಂಸ ಮಹಾರಾಜ ಹೇಳ್ತಾನೆ, ಮಂತ್ರಿ ಹೇಳಿದ್ದ ಬೇರೆ ದಾರಿನೇ ಇಲ್ಲ ಅಂತೀರಿ, ಬೇರೆ ದಾರಿನೇ ಇಲ್ಲ ಅಂತೀನಿ ಅಂತ ಹೇಳಿದ, ಅದಕ್ಕೆ ಪ್ರತಿಯಾಗಿ ಹೇಳ್ತಾನ, ಏನ್ ಬೇರೆ ದಾರಿ ಇಲ್ಲ ಅಂತೀರಿ, ಇನ್ನೊಂದು ತಲೆ ತಿಂತೀರಪ್ಪ ನೀವು, ನಿಮಗ್ ತಲೆನೇ ಇಲ್ರಿ. ಸುಮ್ನೆ ನಾನು ಹೇಳಿದ ಹಾಗೆ ಇನ್ನೊಂದು ಬಾಗಿಲು ರೆಡಿ ಮಾಡಿ, ಇನ್ನೊಂದು ಬಾಗಿಲು ಇಡಿ ಪಕ್ಕದಲ್ಲಿ. ಮಂತ್ರಿಗೂ ಆಶ್ಚರ್ಯ ಆಗ್ತದೆ, ಇನ್ನೊಂದು ಬಾಗಿಲು ಯಾಕೆ ಬೇಕ್ರಿ, ಇನ್ನೊಂದು ಬಾಗಿಲು ಅದಕ್ಕೆ ಅಂತ ಕೇಳಿದ. ಕಂಸ ಹೇಳ್ತಾನೆ, ಎಲ್ರೂ ಬರೋ ಬಾಗಿಲಲ್ಲಿ ನಾನು ಬರಬೇಕಾಗುತ್ತೆ, ಮತ್ತೆ ಇನ್ನೊಂದು ಬಾಗಿಲು ಯಾಕಪ್ಪ ಗೊತ್ತಾಯ್ತಲ್ಲ, ಎಲ್ರೂ ಬರೋ ದಾರಿಯಲ್ಲಿ ಕೂಡ ನಾನು ಕೂಡ ಬರ್ಬೇಕಾಗತ್ತೆ. ಶೈಲಿ ಕೇಳ್ತಾನ, ಆದ್ರೆ ಒಡೆಯ ಅರ್ಥ ಆಗ್ತಾ ಇಲ್ಲ ನನಗೆ. ಕಂಸ, ನಿನ್ನ ಬುರುಡೆ ಒಡೆಯ ಸರ್ಕಳೆಯ ಆಚೆ, ಹೇಯ್ ನೀ ಬಾ ಈ ಕಡೆ. ಸೈನಿಕನ ಮಾತಿನಿಗೆ ಕಂಸ ಹೇಳ್ತಾನ, ಏನ್ ಒಡೆಯ ಅಂತ ರಾಗ ಹೇಳ್ತೀವೋ ಮಾರಾಯ, ನಿನ್ನ ತಲೆ ಬುರುಡೆ ಒಡೆಯ, ನಿನ್ ತಲೆಯನ್ನು ಹೊಡೆದಾಕ ಸರ್ಕಳೆಯ ಆಚೆ ನೀನು, ನೀನ್ ಬಾರಯ್ಯ ಅಂತ ಕರೀತಾನ. ಯಾರನ್ನ ಕರೀತಾನ? ದುರ್ವಿಧನನ್ನ ಕರೀತಾನ. ದುರ್ವಿಧ ಮಾತಾಡ್ತಾನ, ಅಪ್ಪಣೆ ಆಗಬೇಕು ಅನ್ನದಾತ, ಅಪ್ಪಣೆ ಆಗ್ಬೇಕು ಒಡೆಯ ಅಂತೇಳಿ ತಲೆಬಾಗಿ ನಮಸ್ಕರಿಸ್ತಾನ. ಕಂಸ ಹೇಳ್ತಾನ, ನಮ್ಮ ಪಟ್ಟದ ಆನೆ ಹೇಗಿದೆ ಹೇಳೋ, ಏನು ಅದರ ಹೆಸರು? ಕುವಲಯಾಪೀಡ ರಾಗ ಹೇಳ್ತಾನೆ ಕಂಸ. ದುರ್ವಿಧ ಕೇಳ್ತಾನೆ, ಅಲ್ಲಯ್ಯ ದುರ್ವಿಧ, ನಮ್ಮ ಪಟ್ಟದ ಆನೆ ಹೇಗಿದೆ, ಏನದರ ಹೆಸರು? ಅದೇನ ಕೋಲಯ ಪೀಡ ಅಲ್ಲ, ಕೋಲಯ ಪೀಡ. ದುರ್ವಿಧ ಹೇಳ್ತಾನೆ, ಔಷಧ ಪತ್ತೆ ಎಲ್ಲ ಮಾಡಿದ್ದೀನಿ, ಹಳದಿ ಬಣ್ಣ ನೋಡಿದ್ರೆ ಸಾಕು ಕೀ ಅಂತ ಮೈ ಮೇಲೆ ಬೀಳುತ್ತೆ, ಆತರ ರೆಡಿ ಮಾಡೀನಿ ಅಂತ ಹೇಳ್ತಾನ. ದುರ್ವಿಧ ಹೇಳ್ತಾನ, ಔಷಧ ಪತ್ತೆ ಎಲ್ಲ ಮಾಡಿಸಿದೀನಿ, ಅದಕ್ಕೆ ಹಳದಿ ಬಣ್ಣ ನೋಡಿದ್ರೆ ಕೀ ಅಂತ ಮೈ ಮೇಲೆ ಬೀಳಕ್ಕೆ ಹೋಗ್ತದೆ ಈ ಕೋಲಯ ಪೀಡ ಅಂತ ಹೇಳಿದ. ಇನ್ನೊಂದು ಏರ್ಪಾಡಿದೆ, ಅದು ತಪ್ಪಿದ್ರೆ ಇದ್ರ ಮೂಲಕವಾಗಿ ಆದ್ರೂ ಕೂಡ ಕೃಷ್ಣನ ಸಾಯಿಸ್ಬೇಕು ಅನ್ನುವಂತ ಏರ್ಪಾಡು ಮಾಡಿದ. ಕಂಸ ಹೇಳ್ತಾನೆ, ಬೀಳ್ಬೇಕು ಮತ್ತೆ ಕಂಸ ಹೇಳ್ತಾನೆ, ಬೀಳ್ಬೇಕು, ಕೆಲ್ಸ ಆದ್ಮೇಲೆ ಮದ್ದು ಆರಿಸಿ ಸುಟ್ಬಿಡಿ, ಅದನ್ನ ಬೇರೆ ಇನ್ನೇನಾದ್ರೂ ದಾದ್ಲೆ ಮಾಡಿತೋ, ಮಕ್ಕಳು ಮರಿ ಇರ್ತವೆ ಪಾಪ. ಕಂಸ ಹೇಳಿದ. ದುರ್ವಿಧನ್ ಮಾತು ಕೇಳು, ಬೀಳ್ಬೇಕಯ್ಯ, ಹಳದಿ ಬಟ್ಟೆ ನೋಡಿದ ತಕ್ಷಣ ಮೈ ಮೇಲೆ ಬೀಳಬೇಕದು. ಕೆಲ್ಸ ಆದ್ಮೇಲೆ ಮದ್ದು ಆರಿಸಿ ಅದನ್ನು ಸುಟ್ಟಾಕ್ಬಿಡ್ರಿ, ಅದನ್ನ ಬೇರೆ ಇನ್ನೇನಾದ್ರೂ ದಾಂಧಲೆ ಮಾಡಿತ್ತದೋ, ಮಕ್ಕಳು ಮರಿ ಇರ್ತಾವಪ್ಪ, ಅದನ್ನ ಮದ್ದು ಹಾಕಿ ಸುಟ್ಟಾಕ್ಬಿಡಿ ಅಂತ ಹೇಳ್ತಾನೆ. ದುರ್ವಿಧ ಲಚ್ಚು ಕೊಡ್ತಾ ಹೇಳ್ತಾನ, ಅಲ್ವೇ ಮತ್ತೆ ಸುಡದೆ ಇರ್ತೇವೆ ನೋಡಿಯ, ಸುಟ್ಟೆ ಸುಡ್ತೀವಿ ಅಂತ ಹೇಳಿ. ಕಂಸ ಹೇಳ್ತಾನ, ನೀವಿನ್ನು ಹೊರಟೋಗ್ರಪ್ಪ. ಅಲ್ಲಿಂದ ಅವ್ರು ಹೊರಟೋಗ್ತಾರ. ಸ್ವಲ್ಪ ಇರಿ, ಕೊಯ್ದ ಮೋಟು ಯಾರಿಗೂ ಗೊತ್ತಾಗಬಾರದು. ನಮ್ಮೂರಲ್ಲಿ
ಕಂಬ ಕಂಬಕ್ಕೂ ಕಿವಿ. ಕಂಸ ಹೇಳ್ತಾನೆ, ನೀವಿನ್ನು ಹೊರಡ್ರಿ. ದುರ್ವಿಧ ಶೈಲಿಕರಿಂದ ಹೊರಟು ಹೋಗ್ತಾನೆ. ಸ್ವಲ್ಪ ಇರಿ. ಮತ್ತೆ ಅವ್ರು ನಿಲ್ಲಿಸ್ತಾನೆ. ಕೊಯ್ದ ಮೋಟು ಯಾರಿಗೂ ಗೊತ್ತಾಗ್ಬಾರ್ದು. ಹಾಂ, ಗೊತ್ತಾಯ್ತೇನ್ರ? ನಾವ್ ಮಾಡ್ತಾ ಇರೋ ಕೆಲಸ ಯಾರಿಗೂ ಗೊತ್ತಾಗ್ಬಾರ್ದು. ನಮ್ಮೂರಲ್ಲಿ ಕಂಬ ಕಂಬಕ್ಕೂ ಕಿವಿ. ಏನಪ್ಪಾ, ನಮ್ಮೂರಲ್ಲಿ ಕಂಬ ಕಂಬಕ್ಕೂ ಕಿವಿ ಇರ್ತಾವ್. ಎಲ್ಲಿ ಏನು ಮಾತಾಡಕ್ ಹೋಗ್ಬಾರ್ರಿ. ಕಮಕ್ ಕಿಮಕ್ ಅಂದ್ರೆ ಕೈ ತೋರ್ಸ. ಕಮಕ್ ಕಿಮಕ್ ಅಂದ್ರೆ ಇದು ಕೈಯಲ್ಲ, ಕಾಲಲ್ಲ, ಎಕಡನೂ ಅಲ್ಲ. ಮುಂದಿನ ಮಾತಾಡೋದಿಲ್ಲ. ಶೈಲಿಕ ದುರ್ವಿಧಾನ ಮಾತಾಡ್ತಾರ. ನೋಡ್ರಿ, ನಾನು ಹೇಳ್ತಾ ಇರೋ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಿ, ಯಾರಿಗೂ ಗೊತ್ತಾಗ್ಬಾರ್ದು ಇಲ್ಲಿ ನಡೆದಿರುವಂತಹ ವಿಷಯ. ನಮ್ಮೂರಲ್ಲಿ ಕಂಬ ಕಂಬಕ್ಕೂ ಕೂಡ ಕಿವಿ ಇರ್ತಾವ. ಕಮಿಕ್ ಕಿಮಿಕ್ ಅಂದ್ರೆ ನಿನ್ನ ಅಜ್ಜಿ ಯಾಂದಾಳಿ ಇಬ್ರನ್ನ, ಇದು ಕೈಯಿನಲ್ಲ, ಕಾಲನೂ ಅಲ್ಲ, ಏಕಡನೂ ಅಲ್ಲ. ಏನಿದು ತಿಳ್ಕೊಡ್ರಿ. ಶೈಲಿಕ ದುರ್ವಿಧ ಮುಖ ಮುಖ ನೋಡ್ಕೊಂಡು ಅವರೇ ಹೇಳ್ತಾರೆ, ಶೈಲಿಕ ದುರ್ವಿಧ ಒಟ್ಟಿಗೆ ಸರಿ. ಒಡೆಯ, ನೀವು ಮುಂದಿನ ಹೇಳ್ಬಾಡ್ರಿ, ಇದೇನು ಯಮಪಾಶ ಅಂತ ನಮಗೆ ಗೊತ್ತು ಅಂತ ಹೇಳಿ ಕಂಸ ಹೇಳ್ತಾನೆ. ಹಾ, ಬಲೆ ತಮಾಸೆ ಕಣ್ರಿ ನೀವು. ಶೈಲಿಕ ದುರ್ವಿಧ ಹಿಂದಕ್ಕೆ ಸರಿದು ಅಲ್ಲಿಂದ ನಿರ್ಗಮಿಸ್ತಾನೆ. ಕಂಸ ಹೇಳ್ತಾನ, ಬಲೆ ತಮಾಷೆ ಮಾಡ್ತಾರಪ್ಪ ನೀವು. ಮಂತ್ರಿ, ಇವರ ಮೇಲೂ ಒಂದು ಕಣ್ಣಿಡು. ನೀನು ರಾಜಕೀಯದಲ್ಲಿ ಯಾರನ್ನೂ ಯಾರು ನಂಬಾರ್ದು. ನಿನ್ನನ್ನು ನೀನು ಕೂಡ. ಆಹಾ, ಆಯ್ತಾ ಮಂತ್ರಿ, ಇವ್ರ ಮೇಲೆ ಯಾವ್ದಕ್ಕೂ ಒಂದು ಕಣ್ಣಿಡಪ್ಪ. ಕಣ್ಣಿಡು ಅಂದ್ರೆ ಒಂದು ಕಣ್ ತಗೊಂಡು ಕಿತ್ತಿಡೋದಲ್ಲ, ಸೂಕ್ಷ್ಮ ಅವರನ್ನು ಗಮನಿಸು ಅನ್ನುವಂತ ಅರ್ಥ ಕೊಡ್ತದೆ. ಕಣ್ಣಿಡು ಇದು ನುಡಿಗಟ್ಟಾಗ್ತದೆ. ಎರಡು ಪದಗಳು ಸೇರಿ ಒಂದು ಪದವಾಗಿ ಹೊಸ ಅರ್ಥವನ್ನ ಕೊಡ್ತಾ ಇದ್ರೆ ಅದಕ್ಕೆ ನಾವು ನುಡಿಗಟ್ಟು ಅಂತ ಕರಿತೀವಿ. ಇಲ್ಲಿ ಕಣ್ಣು ಅನ್ನುವುದು ಒಂದು ಪದ, ಇಡು ಅನ್ನೋದು ಇನ್ನೊಂದು. ಇವೆರಡೂ ಪದ ಸೇರಿ ಕಣ್ಣಿಡು ಅನ್ನುವಂತ ಒಂದು ಪದವಾಗಿದೆ. ಆದ್ರೆ ಹೊಸ ಅರ್ಥ ಕೊಡ್ತದೆ, ಏನು ಗಮನಿಸು ಅನ್ನುವಂತ ಅರ್ಥ ಕೊಡ್ತದೆ. ಹಾಗಾಗಿ ಇದು ನುಡಿಗಟ್ಟು. ರಾಜಕೀಯದಲ್ಲಿ ಯಾರ್ಯಾರನ್ನು ಕೂಡ ನಂಬಾರ್ದಯ್ಯ. ನಿನ್ನನ್ನು ಕೂಡ ನೀನ್ ನಂಬಲಿಕ್ಕೆ ಹೋಗ್ಬೇಡ. ಆಹಾ, ಗೊತ್ತಾಯ್ತೇನೋ? ಕಂಸ ದಡಬಡವಾಗಿ ಹೋಗಿ ತನ್ನ ಸಿಂಹಾಸನದ ಮೇಲೆ ಕೂತು ಕಾಲ್ ನೀಡಿ ಅಂಗಾಲ ಆಡಿಸ್ತಾ ಹೇಳ್ತಾನೆ, ಮತ್ತೆ ಮಂತ್ರಿ ಬಾ ಇಲ್ಲಿ ಕೂತ್ಕೋ ಹೇಳಿದ. ಮಂತ್ರಿಗೆ ಬರಪ್ಪ ಇಲ್ಲಿ ಕೂತ್ಕೋ ಅಂತ ಹೇಳಿದ. ಮಂತ್ರಿ ನಿಂತೆ ಹೇಳ್ತಾನ, ಇರ್ಲಿ ಬುದ್ಧಿ, ನಾನು ನಿಂತಿರ್ತೇನೆ. ನಿಂತೇ ಇರ್ತೇನೆ ಬುದ್ಧಿ, ಇರ್ಲಿ ಬಿಡಿ ಅಂತ ಮಂತ್ರಿ ಹೇಳ್ತಾನೆ. ಕಂಸ ಬಹಳ ಬೇಸರವಾಗಿರುವಂತ ಧ್ವನಿಯಲ್ಲಿ ಮಾತಾಡ್ತಾನೆ. ಏನು ಇರ್ಬೇಕ್ರಿ? ಮಂಡೆಲಿ ಕೊಂಚ ಮಾಂಸ ಇರಬೇಕು. ಹಾ, ಲೋಕಕ್ಕೆ ಮುಖ ಮಾಡಿಕೊಂಡಿರ್ತಾನ. ನೀವು ನೋಡಿದ್ರೇನ್ರಿ ಕೇಳಿ. ಕಂಸ ಬೇಸರದ ಧ್ವನಿಯಲ್ಲಿ ಮಾತಾಡ್ತಾನ. ಏನಾದ್ರೂ ಇರ್ಬೇಕ್ರಿ ತಲೆಯಲ್ಲಿ. ಮಂಡೆ ಅಂದ್ರೆ ತಲೆ, ತಲೆಯಲ್ಲಿ ಸ್ವಲ್ಪ ಮಾಂಸ ಆದ್ರೂ ಇರ್ಬೇಕು. ಲೋಕಕ್ಕೆ ಮುಖ ಮಾಡಿಕೊಂಡು ಹೇಳ್ತಾನ, ನೀವು ನೋಡಿದ್ರೇನ್ರಿ? ಏನಪ್ಪಾ ಮಂತ್ರಿ, ನೀವು ನೋಡಿದ್ರೇನ್ರಿ? ಸ್ವಲ್ಪ ಮಂಡಿಯಲ್ಲಿ ಮಾಂಸ ಇರ್ಬೇಕ್ರಿ ಅಂತ ಹೇಳ್ತಾನೆ. ಮಂತ್ರಿಗೆ ಆಶ್ಚರ್ಯ ಆಗ್ತದೆ. ಕೇಳ್ತಾನೆ, ಏನಂದ್ರಿ ಒಡೆಯ? ಏನ್ ಮಾತಾಡಕತ್ತೀರಿ ಒಡೆಯ? ನನಗೆ ಅರ್ಥ ಆಗ್ತಾ ಇಲ್ಲ. ಕಂಸನಿಗೆ ಕೋಪ ಬರ್ತದೆ. ಕೋಪ ಮಾಡ್ಕೊಂಡು ಹೇಳ್ತಾನ, ನೀವು ನೋಡಿದ್ರೇನ್ರಿ ಆ ಕೃಷ್ಣನ್ನ ಕೇಳಿದ. ಮಂತ್ರಿ ಹೇಳ್ತಾನೆ, ಓಹೋ ನೋಡ್ದೆ ಒಡೆಯ. ಮಂತ್ರಿ ಹೇಳ್ತಾನೆ, ಓಹೋ ನೋಡಿದ್ದೇನ್ರಿ ಒಡೆಯ ಅಂತ ಹೇಳಿದ. ಕಂಸ ಹೇಳ್ತಾನೆ, ಹೇಗಿದ್ದನ್ರಿ ಆ ಫಟಿಂಗ? ಫಟಿಂಗ ಅಂದ್ರೆ ತುಂಡ ಅಂತ ಅರ್ಥ ಕೊಡ್ತಾನೆ. ಕಂಸ ಕೇಳಿದ ಮಂತ್ರಿಗೆ, ಹೇಗಿದ್ದನವ ತುಂಡ ಕೃಷ್ಣ ಅಂತ ಕೇಳಿದ. ಮಂತ್ರಿ ಆ ಸಂದರ್ಭದಲ್ಲಿ ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗ್ಲಿಲ್ಲ. ಅಲ್ಲಿ ಕಿರಿತಾನೆ, ಈ ಹಿ 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 ಇದ್ದಾನೆ ಒಡೆಯ ಅಂತ ಹೇಳ್ತಾನೆ. ಕಂಸ ಹೇಳ್ತಾನೆ, ಇದ್ದಾನೆ ಗೊತ್ತು, ಯಾರಂಗಿದ್ದಾನವ? ಯಾರಂಗಿದ್ದಾನವ ಹೇಳಪ್ಪ ಅಂತ ಕೇಳಿದ ಮಂತ್ರಿ. ಅಂದ್ರೆ ತಾವ್ ಹೇಳೋದು ನನಗೆ ಅರ್ಥ ಆಗ್ತಾ ಇಲ್ಲ. ಕಂಸ ತಾರತಮ್ಯ ಮಾಡಿ ಹೇಳ್ತಾನ, ತಮಗೆ ತಿಳಿಲಿಲ್ಲ ಅಲ್ವಾ?
ತಮಗ್ ಗೊತ್ತಾಗ್ಲಿಲ್ವಾ ಅಲ್ವಾ ಮಂತ್ರಿ ಅದಕ್ಕೆ ನಿಮ್ ತಲೆಯಲ್ಲಿ ಮಾಂಸ ಇಲ್ಲ ಅಂತ ನಾನು ಹೇಳೋದು. ಮಂತ್ರಿ ತಲೆ ಆಡಿಸ್ತಾ ಕಂಸ ಹೇಳ್ತಾನೆ, ನಿಮ್ ತಲೆ ತಟ್ಟನೆ ಮುಂದೆ ಬಾಗಿ ಕೂತು ಆ ಹುಡುಗನ ನೀವು ಹತ್ತಿರದಿಂದ ನೋಡಿದ್ರಿ ಅಲ್ವಾ? ಆ ಪಟಿಂಗ್ನ ಹತ್ತಿರದಿಂದ ನೋಡಿದ್ರಿ ಅಲ್ವಾ ನೀವು? ಮಂತ್ರಿ ಹೇಳ್ತಾನೆ, ನೋಡಿದೆ ಒಡೆಯ. ಹತ್ತಿರದಿಂದ ನೋಡಿದಿರಾ? ಅವನು ನಮ್ಮ ದೇವಿಕಿ ಮಗ ಅನ್ಸುತ್ತಾ ನಿಮ್ಗೆ? ಕಣ್ಣು, ಮೂಗು, ತುಟಿ, ಗದ್ದ ಏನಾದ್ರೂ ಹೋಲಿಕೆ ಇದೆಯಾ? ದೇವಕಿ ತರ ಅಥವಾ ವಸುದೇವನ ತರ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಏನಾದ್ರೂ ಒಂದು ಹೋಲಿಕೆ ಇರ್ಬೇಕಲ್ಲ? ನನ್ನ ನೋಡು, ಈ ಕೈ ಬೆರಳು ಎಲ್ಲ ನಮ್ಮ ಅಪ್ಪನದೇ, ಕೈ ಮಾತ್ರ ನಂದು ಅಂತ ಕೈ ತೋರಿಸಿ ಹೇಳ್ತಾನೆ. ಕಂಸ ಕೇಳ್ತಾನೆ ಮಂತ್ರಿಗೆ, ಆ ಪಟ್ಟಿಂಗ ನೋಡಿದಿರಲ್ವಾ ನೀವು? ಅವನೇನಾದ್ರೂ ದೇವಕಿ ಮಗ ಅಂತ ಅನ್ನಿಸ್ತಾನ ನಿಮಗೆ? ಏನಾದ್ರೂ ಒಂದು ಹೋಲಿಕೆ ಇದೆಯಾ? ಕಣ್ಣು ಇರ್ಬೋದು, ಮೂಗು ಇರ್ಬೋದು, ತುಟಿ ಇರ್ಬೋದು, ಗದ್ದ ಇರ್ಬೋದು, ಏನಾದ್ರೂ ಒಂದು ಹೋಲಿಕೆ ಐತನ್ರೆ? ದೇವಕಿ ತರ ಅಥವಾ ವಸುದೇವನ್ ತರ ಏನಾದ್ರೂ ಹೋಲಿಕೆ ಐತಾ? ಹೊಟ್ಟೆಲಿ ಹುಟ್ಟಿದ್ರ ಏನಾದ್ರೂ ಒಂದು ಹೋಲಿಕೆ ಇರ್ಬೇಕಲ್ಲ? ನಂತರ ನೋಡ್ರಿ, ನನ್ನ ಕೈ ಬೆರಳು ನೋಡ್ರಿ, ದೇಟ್ ನಮ್ಮ ಅಪ್ಪನ ತರ ಇದೆ, ಆದ್ರೆ ಬೆರಳು ಮಾತ್ರ ನಂದು ಅಂತ ಕೈ ತೋರಿಸಿ ಹೇಳ್ತಾನೆ. ಮಂತ್ರಿ ಹೇಳ್ತಾನೆ, ಕೈಯನ್ನೇ ದುರುಗುಟ್ಕೊಂಡು ನೋಡ್ತಾ ಹೇಳ್ತಾನ, ವಸುದೇವ ದೇವಕಿ ಹೋಲಿಕೆ ಏನೂ ಕಾಣಲಿಲ್ಲ, ಆದ್ರೆ ಆ ಕೈ ಮಾತ್ರ ಅಂತ ರಾಗ ಹೇಳ್ತಾನೆ. ಕಂಸನ ಕೈಯನ್ನೇ ದುರುಗುಟ್ಕೊಂಡು ನೋಡ್ತಾ ಮಂತ್ರಿ ಹೇಳ್ತಾನ, ವಸುದೇವ ದೇವಕಿ ತರ ದೇಹದ ಯಾವ ಅಂಗದಲ್ಲಿ ಕೂಡ ಹೋಲಿಕೆ ಇಲ್ಲ, ಆದ್ರೆ ಆ ಕೈ ಮಾತ್ರ ಇದೆ ಎನ್ನುವ ಅರ್ಥದಲ್ಲಿ ರಾಗ ಹೇಳ್ತಾನೆ. ಕಂಸ, ಕೈ ಮಾತ್ರ ಅಂದ್ರೆ ಏನರ್ಥ? ಮಂತ್ರಿ ಹೇಳ್ತಾನೆ, ಹೀಗೇ ಕಾಣ್ತೋ, ಕೈ ಮಾತ್ರ ತಾಯಿ ತಂದೆ ತರ ಇಲ್ಲ, ಕೈ ಮಾತ್ರ ನಿಮ್ಮ ಹಾಗೇನೆ ಇದೆ ಅಂತ ಹೇಳ್ತಾನೆ. ಕಂಸ, ಎಲ್ಲ ಇವನ ಅಂತ ಮಾತಾಡ್ತಾ ದಡಕ್ಕನ ಮೇಲೆ ಎದ್ದು ಕೂತ್ಕೋತ, ಮಕ್ಕಳು ಸೋದರ ಮಾವನ್ನ ಹೋಲ್ತಾವೇನ್ರಿ? ಮಕ್ಕಳು ಸೋದರ ಮಾವನ ಏನಾದ್ರು ಹೋಲ್ತಾವ ಅಂತ ಪ್ರಶ್ನೆ ಮಾಡಿದ. ವಿದ್ಯಾರ್ಥಿಗಳು, ಈ ದಿನ ಇಷ್ಟು ಸಾಕು. ಮುಂದಿನ ಕಾಲಾವಧಿಯಲ್ಲಿ ಈ ನಾಟಕದ ಮುಂದುವರಿದ ಭಾಗವನ್ನ ಅಧ್ಯಯನ ಮಾಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ಹೇಳಿದಂತ ಬಿಲ್ಲ ಹಬ್ಬ ಪಾಠ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗಾದ್ರೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳೋಣಲ್ವಾ? ರೆಡಿ ಇದ್ದೀರಾ ಎಲ್ರು? ಎಸ್, ಓಕೆ. ಹಾಗಾದ್ರೆ ಪ್ರಶ್ನೆಗಳ ಒಂದೆದ್ದು, ಕ್ರೀಡಾಂಗಣದಲ್ಲಿ ಆಗಿದ್ದ ಗುಪ್ತ ಏರ್ಪಾಡು ಏನು? ಕ್ರೀಡಾಂಗಣದಲ್ಲಿ ಆದಂತಹ ಗುಪ್ತ ಏರ್ಪಾಡು ಏನಪ್ಪಾ ಹೇಳಿ? ಉತ್ತರ ಗೊತ್ತಾಗಿದೆ ಅಲ್ವಾ? ಇನ್ನೊಂದು ಬಾರಿ ನೋಡೋಣ. ಹಾಗಾದ್ರೆ ಉತ್ತರ, ಕ್ರೀಡಾಂಗಣದಲ್ಲಿ ಒಂದೇ ಹೆಬ್ಬಾಗಿಲು ಇತ್ತು. ಆ ಬಾಗಿಲ ಬಡದ ಕಮಾನಿಗೆ ಕಿರುಗತ್ತಿ ಅಲಂಕಾರವನ್ನ ಮಾಡಲಾಗಿತ್ತು. ಬಾಗಿಲ ಬಡದ ಕಮಾನಿನ ಮೇಲೆ ಗಾಜಿನ ರಾಜಗೋಪುರ ಇತ್ತು. ಅದೇನಾದ್ರೂ ತಲೆ ಮೇಲೆ ಬೀಳ್ತಂದ್ರೆ ಅವರು ಸತ್ತು ಹೋಗುತ್ತಿದ್ದರು ಅಂತ ಒಂದು ಗುಪ್ತವಾದಂತ ಏರ್ಪಾಟನ್ನ ಮಾಡಿದ್ರು ಅಂತ ಹೇಳ್ಬೇಕು. ಇನ್ನೊಂದು ಪ್ರಶ್ನೆ, ಪಟ್ಟದ ಆನೆಯ ಹೆಸರೇನು? ನೋಡ್ರಿ ಇನ್ನೊಂದ್ ಬಾರಿ, ಕಂಸ ಹೇಳಿದ ಪಟ್ಟದ ಆನೆಯ ಹೆಸರೇನು? ಪಟ್ಟದ ಆನೆಯ ಹೆಸರೇನಪ್ಪಾ ಹೇಳಿ ಬೇಗ. ಉತ್ತರವನ್ನು ನೋಡೋದಾದ್ರೆ, ಪಟ್ಟದ ಆನೆ ಹೆಸರು ಕುವಲಯಾಪೀಡ. ಇನ್ನೊಂದು ಪ್ರಶ್ನೆ ಇದ್ರೆ, ಕುವಲಯಾಪೀಡಕ್ಕೆ ಎಂತ ತರಬೇತಿಯನ್ನು ನೀಡಲಾಗಿತ್ತು? ಉತ್ತರವನ್ನು ನೋಡೋದಾದ್ರೆ, ಕುವಲಯಾಪೀಡಕ್ಕೆ ಔಷಧ ಪಥ್ಯ ಇದರ ತರಬೇತಿ ನೀಡಲಾಗಿತ್ತು. ಹಳದಿ ಬಣ್ಣ ನೋಡಿದ್ರೆ ಸಾಕು, ಗೀ ಅಂತ ಮೈಮೇಲೆ ಬೀಳುವ ಹಾಗೆ ವ್ಯವಸ್ಥೆ ಮಾಡಲಾಗಿತ್ತು ಅಂತ ಹೇಳ್ಬೇಕು. ಇನ್ನೊಂದು ಪ್ರಶ್ನೆ ಇದೆ, ಕೃಷ್ಣ ಹೋಲಿಕೆಯಲ್ಲಿ ಯಾರ ಹಾಗೆ ಇದ್ದನೋ? ಕೃಷ್ಣ ಹೋಲಿಕೆಯಲ್ಲಿ ಯಾರಾಗಿದ್ದಪ್ಪ? ಕೃಷ್ಣ ಹೋಲಿಕೆಯಲ್ಲಿ ಕಂಸನ ಹಾಗೆ ಕೈಯಲ್ಲಿ 6 ಬೆರಳನ್ನ ಹೊಂದಿದ್ದ. ಕಂಸನ ಹಾಗೆ ಕೈ ಬೆರಳನ್ನ ಹೊಂದಿದ್ದ. ಕಂಸನ ಹಾಗೆ ಇದ್ದ ಹೋಲಿಕೆ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಎಲ್ರಿಗೂ ಧನ್ಯವಾದ. ಮುಂದಿನ ಕಾಲದಲ್ಲಿ ಇದರ ಮುಂದುವರಿದ ಭಾಗವನ್ನು ನೋಡೋಣ.
La 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 la